In this video, I am discussing 5th standard mathematics, maths Mela, chapter 1, We the Travelers. ನಾವು ಪ್ರಯಾಣಿಕರು. ಚಾಪ್ಟರ್ 1, ನಾವು ಪ್ರಯಾಣಿಕರು. ಈಗ ಬೈಲಿಂಗ್ವಲ್ ಆಗಿದೆ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡರಲ್ಲಿ ಇರುತ್ತಾ. ಮತ್ತ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ವಿವಿಧ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ವಿವಿಧ ಅಂತಂದ್ರೆ ನವೋದಯ ಎಕ್ಸಾಮು, ಮೊರಾರ್ಜಿ ದೇಸಾಯಿ, ರಾಣಿ ಚೆನ್ನಮ್ಮ, ಸೈನಿಕ್ ಸ್ಕೂಲು, ಈ ತರದ ಎಕ್ಸಾಮ್ಗಳಲ್ಲಿ ಈ ಚಾಪ್ಟರ್ ಮೇಲೆ ಕೇಳಲಾದಂತಹ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಮೊದಲಿಗೆ ಟಾಪಿಕ್ ನೋಡೋಣ, ಆ ನಂತರ ಈ ಕ್ವಶನ್ ಅನ್ನ ಡಿಸ್ಕಸ್ ಮಾಡ್ತೀನಿ ನಾನು. ಇವೆಲ್ಲ ಕ್ವಶನ್ ನೋಡ್ರಿ, ಈ ಟಾಪಿಕ್ ಮೇಲೆ ಕೇಳಿರುವಂತವು, ಸರಿನಾ? ನೋಡೋಣ ಕ್ವಶನ್ ನಂತರ ನೋಡೋಣ. ಮೊದಲ ಟಾಪಿಕ್ ನೋಡೋಣ. ವಿ ದ ಟ್ರಾವೆಲರ್ಸ್. ನೋಡ್ರಿ, ಹಿಂದೆಲ್ಲ ಜನ ಪ್ರಯಾಣಕ್ಕಾಗಿ ಚಕ್ಕಡಿ ಅನ್ನ ಬಳಸ್ತಾ ಇದ್ರು, ಕಾಲ್ ನಡಿಗೆಯನ್ನ ಬಳಸ್ತಾ ಇದ್ರು, ಚಕ್ಕಡಿ ಬಳಸ್ತಾ ಇದ್ರು. ಚಕ್ಕಡಿ ಅಂದ್ರ ಬಂಡಿ, ಎತ್ತುಗಳನ್ನ ಹೂಡಿ ಅದಕ್ಕ ನೊಗವನ್ನ ಹಾಕಿ ಎಳಿತಾ ಹೋಗ್ತಾ ಇದ್ರು ನೋಡ್ರಿ. ಮತ್ತೆ ಸೈಕಲ್ ಅನ್ನ ಬಳಸ್ತಾ ಇದ್ರು, ಅದು ಚೆನ್ನಾಗಿತ್ತು. ಪ್ರಯಾಣಕ್ಕಾಗಿ ಸೈಕಲ್ ಗಳನ್ನ ಬಳಸ್ತಾ ಇದ್ರು, ಕಾಲ್ನಡಿಗೆ, ಸೈಕಲ್ಲು. ಮತ್ತ ಈಗ ಕಾರ್ಗಳು, ಬಸ್ಸು, ಲಾರಿ, ಆಟೋ, ವಿವಿಧ ರೀತಿಯ ವಾಹನಗಳನ್ನ ಬಳಸ್ತಾ ಇದ್ದಾರೆ. ಮತ್ತ ನದಿಯಲ್ಲಿ ಆದ್ರ ಶಿಪ್, ಹಡಗು, ಆಕಾಶದಲ್ಲಿ ವಿಮಾನ, ಈ ರೀತಿ ವಿವಿಧ ಸಾಮಗ್ರಿಗಳನ್ನ ಪ್ರಯಾಣಕ್ಕಾಗಿ ಬಳಸ್ತಾ ಇದ್ದಾರೆ. ಈಗ ರೀಡಿಂಗ್ ಅಂಡ್ ರೈಟಿಂಗ್ ಲಾರ್ಜ್ ನಂಬರ್ಸ್. ಇವು ಎಲ್ಲದರಲ್ಲಿ ಎಷ್ಟು ಕಿಲೋಮೀಟರ್ ಆಯ್ತು, ಎಷ್ಟು ಹೋತು, ಎಷ್ಟು ಬಂತು, 1 ಕಿಲೋಮೀಟರ್ ಅಲ್ಲಿ ಎಷ್ಟು ನಡೀತಾರ, ಇದಕ್ಕೆಲ್ಲ ಸಂಖ್ಯೆಗಳು ಬೇಕು. ಹಂಗಾಗಿ ಬರೆಯುವುದು ಮತ್ತು ದೊಡ್ಡ ಸಂಖ್ಯೆಗಳನ್ನ ಓದುವುದು ಮತ್ತು ಬರೆಯುವುದನ್ನ ಹೆಂಗ ಅಂತ ನೋಡೋಣ ಇಲ್ಲಿ. ಹೌ ಡು ಯು ರೈಟ್ ನಂಬರ್ಸ್ ಟು ಶೋ ಸೆವರಲ್ ಥೌಸಂಡ್ ಆಬ್ಜೆಕ್ಟ್ಸ್? ಸಾವಿರಾರು ವಸ್ತುಗಳನ್ನ ತೋರಿಸಲು ನೀವು ಸಂಖ್ಯೆಗಳನ್ನು ಹೇಗೆ ಬರಿತೀರಿ ಅಂತ. ಲೆಟ್ ಅಸ್ ಸ್ಟಾರ್ಟ್ ವಿತ್ 1000. ಈಗ 1000ದಿಂದ ಪ್ರಾರಂಭ ಮಾಡೋಣ. ನೋಡ್ರಿ, ವಾಟ್ ನಂಬರ್ ಡು ವಿ ಗೆಟ್ when we keep adding 1000? 1000 plus 1000 ಅಂದ್ರೆ 2000, 2000 plus 1000 ಅಂದ್ರೆ 3000, 3000 plus 1000 4000 ಆಗುತ್ತಾ. 4000 plus 1000 ಅಂದ್ರೆ 5000, 5000 plus 1000, this is 6000, 6000 plus 1000 ಅಂದ್ರೆ 7000, 7000 plus 1000 means 8000, 8000 plus 1000 is equal to 9000. ಇಲ್ಲಿ 9000 ಅವ್ರು ಕೊಟ್ರ ಏನ್ ಮಾಡ್ಬೇಕು, ಇದನ್ನ ನೀವು 4ನೇ ತರಗತಿಯಲ್ಲಿ ಓದಿರ್ತೀರಿ. ಪ್ಯಾಟರ್ನ್ಸ್ ಅಂತಂದ, ಪ್ಯಾಟರ್ನ್ಸ್ ನೆನಪು ಮಾಡ್ಕೊಳ್ಳಿ. ಪ್ಯಾಟರ್ನ್ಸ್, ವಿನ್ಯಾಸಗಳು ಅಂತ ಓದಿರ್ತೀರಿ. ವಿನ್ಯಾಸಗಳು ಅನ್ನೋ ಚಾಪ್ಟರ್ ನಲ್ಲಿ ಇವನು ಓದಿರ್ತೀರಿ. 1 2 3 ಅಲ್ಲೇ ಸಣ್ಣ ಸಂಖ್ಯೆಗಳಿದ್ವು, ಇಲ್ಲಿ ದೊಡ್ಡ ಸಂಖ್ಯೆಗಳದವಷ್ಟ. ನೆಕ್ಸ್ಟ್, ವಾಟ್ ನಂಬರ್ ಡು ವಿ ಗೆಟ್ when we add 1000 to 9000? we get 10,000. ಅಂದ್ರ ವಾಟ್ ನಂಬರ್ ಡು ವಿ ಗೆಟ್ when we add 1000 to 9000? ಈಗ 9000 ಅಲ್ಲಿ ಇತ್ತ ಲಾಸ್ಟ್ಗೆ, 9000ಗೆ ನೆಕ್ಸ್ಟ್ 1000 ಅನ್ನ ಆಡ್ ಮಾಡಿದ್ರೆ ಏನ್ ಬರುತ್ತಾ, ಸೇರಿಸಿದ್ರೆ ಏನ್ ಬರುತ್ತಾ ಅಂತ ಕೇಳ್ತಾ ಇದಾರೆ. ನೋಡ್ರಿ, 0 plus 0 0, 0 plus 0 0, 0 plus 0 0, 9 plus 1 10. Units 10,
100, 1000, 10,000 ಎಷ್ಟು ಬಂತು? 10,000. ಇದನ್ನ 10,000 ಅಂತ ಹೇಳ್ತಾರೆ. 10,000. ಹೌ ಡು ವಿ ರೈಟ್ ದಿಸ್ ನಂಬರ್? ಈ ನಂಬರ್ ಅನ್ನ ಹೆಂಗ್ ಬರ್ತೀವಿ? 10,000 ಅಂತ ಬರ್ತೀವಿ. ಸರಿನಾ? ಲುಕ್ ಅಟ್ ದ ಟೇಬಲ್ ಬಿಲೋ. ಈಗ ಕೆಳಗಡೆ ಒಂದು ಟೇಬಲ್ ಐತಿ, ಅದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಟೇಬಲ್ ಅದು. Notice the pattern of writing numbers in place value chart. We have added another column, 10,000. It stands for TTH ಅಂದ್ರೆ 10,000 ಅಂತ. ಇಲ್ಲಿ ನೋಡ್ರಿ, units or ones. 10, 100, 1000, 10,000 ಅಂದ್ರ ಬಿಡಿ. ಒಂದು ಅನ್ನೋದಕ್ಕ ಬಿಡಿ, 10, 100, 1000, 10,000 ಅಂತ ಹೇಳ್ತಿದ್ರು. ಅಂದ್ರ ಹಿಂದೆ ನಾವೆಲ್ಲ ಈ ತರ ಓದ್ತಿದ್ವಿ ಅಲ್ವಾ? ಇದನ್ನ ಈಗ ಯೂನಿಟ್ಸ್, ಟೆನ್ಸ್, 100, 1000, 10,000 ಅಂತ ಓದ್ತೀವಿ. ಇಲ್ಲಿ ನೋಡ್ರಿ, ಯೂನಿಟ್ಸ್ 1, 10 ಅಂತಂದ್ರೆ 10, 100, 1000, 10,000. ಇದನ್ನ ನೋಡಿರ್ತೀರಲ್ಲ, ಗಣಿತ ಕಲಿಕಾ ಕಿಟ್ ನಲ್ಲಿ ಇದೆ ಇದು. ಯೂನಿಟ್ಸ್, ಟೆನ್ಸ್ ಈ ತರದ್ದೊಂದಿದೆ. ಇದು ಹಂಡ್ರೆಡ್ಸ್. ಇವನ್ನೆಲ್ಲ ಹಂಡ್ರೆಡ್ಸ್ 10 ಸೇರಿದ್ರೆ 1000 ಆಗತ್ತ ಅಲ್ವಾ? ಇದನ್ನ ಅದ ತರ ನೋಡ್ರಿ, ಹಿಂಗ. ಈಗ ನೋಡ್ರಿ, 1000 10 ಅದಾವು. 10,000 ಅಂದ್ರೆ ಏನು? 1000, 1000, 1000 10 ಇತ್ತು ಅಂದ್ರೆ 10,000 ಆಗತ್ತ ಅಂತ. 10 into 1000. 10 into 1000 ಅಂದ್ರ 10,000. ಇಲ್ಲಿದೆ ನೋಡಿ, 1000 10 ಇದಾವು, 10,000 ಆಯ್ತು ಅಂತ. Do you remember how we read and write numbers in the Indian place value system? We use the same 10 digits 0 to 9 in different places to write large number. ಇಲ್ಲೇ ನಾವು ಭಾರತೀಯ ಪದ್ಧತಿಯಲ್ಲಿ ಸಂಖ್ಯೆಗಳನ್ನ ಬರೆಯುವಾಗ ಯಾವ ರೀತಿ ಸಂಖ್ಯೆಗಳನ್ನ ಬರಿತಿದ್ವಿ ಅನ್ನೋದು ನಿಮ್ಗೆ ಗೊತ್ತೈತಿ, ಹೌದಾ? ಅಲ್ಲಿ ನಾವು 0 ಇಂದ 9 ಸಂಖ್ಯೆಗಳನ್ನ ಉಪಯೋಗಿಸಿ ದೊಡ್ಡ ಸಂಖ್ಯೆಗಳನ್ನ ಬರಿತಿದ್ವಿ. ಈಗ ಅದನ್ನ ನೋಡೋಣ. ಇಲ್ಲಿ ನೋಡ್ರಿ, 1380. ಇಲ್ಲೇ 1000, 1 into 1000 ಪ್ಲಸ್ 3 into hundreds. ಇಲ್ಲೇ ಸುಮ್ಮನೆ 100 ಅಂತ ಬರೆದಾರಲ್ಲ, ಇಂಟು ಇರುತ್ತ ಅಂತ. ಪ್ಲಸ್ 8 into 10s ಪ್ಲಸ್ 1 into 0 into ಇಲ್ಲಿ 0 ಪ್ಲೇಸ್ ವ್ಯಾಲ್ಯೂ 0 ಐತಲ್ಲ, 0 ಇನ್ ಇಲ್ಲೇ ಬಿಡಿ ಒನ್ಸ್ ಪ್ಲೇಸ್ ನೊಳಗ 0 ಐತಿ. 0 into ones. ಎಕ್ಸ್ಪ್ಯಾಂಡೆಡ್ ಫಾರ್ಮ್ ದೊಳಗೆ ಈ ತರ ಬರಿತಿದ್ರಿ. ಅಲ್ಲೇ 1380 ಇತ್ತಂದ್ರ ಇದನ್ನ ಹೆಂಗ್ ಬರಿತಿದ್ರಿ? 1 into 1000 ಪ್ಲಸ್ 3 into 100 ಪ್ಲಸ್ 8 into 10 ಪ್ಲಸ್ 0 into 1 ಹಿಂಗ ಬರಿತಿದ್ರಿ, ಹೌದಾ? ಇದೇ ತರ ಇಲ್ಲೇ 1000 ಒಂದಿದೆ, 300 3 ಇದೆ, ಅದಕ್ಕೆ 300. 100 3 ಇದೆ, 300. 10s 8 ಇದೆ, 80 ಆಯ್ತು. ಒನ್ಸ್ ಇಲ್ಲ, ಅದಕ್ಕೆ 0. ಸರಿನಾ? ಇನ್ನ 9123 ಇದೇ ರೀತಿ 1000 9, 100 1, 20 2, ಯೂನಿಟ್ಸ್ 3 ಅದಾವು. Next, let us see how we write numbers beyond 10,000. 10,000ದ ನಂತರ ಸಂಖ್ಯೆಗಳನ್ನು ಯಾವ ರೀತಿ ಬರೆಯೋದನ್ನ ನೋಡೋಣ ಈಗ. And how we name them, ಅವನ್ನ ಯಾವ ರೀತಿ ಹೆಸರಿಸ್ತೀವಿ
ನೋಡೋಣ. We write them in the same way as the numbers below 9,999. You can use the token given in the end of book. ನೋಡೋಣ, ಟೋಕನ್ಸ್ ಕೊಟ್ರ ಅಲ್ಲಿನೂ ಟೋಕನ್ಸ್ ಈ ತರ ಟೋಕನ್ಸ್ ಅದಾವು, ಅವನ್ ಹರಿದು ಯೂಸ್ ಮಾಡ್ರಿ ಅಂತ ಹೇಳ್ಯಾರ. ಇಲ್ಲಿ ಕೊಟ್ಟಿರೋದನ್ನ ನೋಡೋಣ. ಇಲ್ಲಿ ನೋಡ್ರಿ 10,000 ಟೋಕನ್ 1 ಇದೆ, 1 ಇದೆ. ಇದು ನಂಬರ್ ಏನಾಗತ್ತ 10,001 ಆಯ್ತು. 10,000 ಪ್ಲೇಸ್ ನಲ್ಲಿ 1, 1000 ಪ್ಲೇಸ್ ನಲ್ಲಿ 0, 100 ಪ್ಲೇಸ್ ನಲ್ಲಿ 0, 10 ಪ್ಲೇಸ್ ನಲ್ಲಿ 0, ಯೂನಿಟ್ ಪ್ಲೇಸ್ ನಲ್ಲಿ 1, 10,001 ಅಂತ ಬರಿತೀವಿ. ನೆಕ್ಸ್ಟ್ 10,000 ಯೂನಿಟ್ 10,000 ಒಂದಿದೆ, ಯೂನಿಟ್ 2 ಅದಾವು, ಒನ್ಸ್ 2 ಅದಾವು. ಅದಕ್ಕೆ ಇದು ಏನಾಯ್ತು 10,002 ನೋಡ್ರಿ. 10,002 10,001 ಇದೆ, ಟೆನ್ಸ್ 1 ಇದೆ, 10,010 ಆಗತ್ತೆ ಇದು. ಹೌದಾ? ಯಾವುದು ಯಾವ ಪ್ಲೇಸ್ ನಲ್ಲಿ 0 ಐತಿ? 1, 10, 100, 1000, 10,000. ಯಾವ ಪ್ಲೇಸ್ ನಲ್ಲಿ ಸಂಖ್ಯೆಗಳನ್ನ ಕೊಟ್ಟಿಲ್ಲ, ಟೋಕನ್ ಯಾವುದಿಲ್ಲ, ಅದನ್ನ 0 ಅಂತ ಬರೆಯೋದು. ನೆಕ್ಸ್ಟ್ ನೋಡ್ರಿ, 10,001 ಇದೆ, 1. ನೆಕ್ಸ್ಟ್ ಟೆನ್ಸ್ ಇದೆ, ಟೆನ್ಸ್ 2 ಐತಿ, 100, 1000, 00 ಐತಿ, ಅದಕ್ಕೆ 0 ಬರಿತೀವಿ. ಯೂನಿಟ್ಸ್ 4 ಅದಾವು, ಅದಕ್ಕೆ ಇದೇನಾಯ್ತು 10,024. 10,024 ಆಗುತ್ತೆ. ನೆಕ್ಸ್ಟ್ ಇದು ನೋಡ್ರಿ, 10,001 ಇದೆ, ಬರಿತೀವಿ. 100 ಇಲ್ಲ, 1000 ಇಲ್ಲ, 100 ಇಲ್ಲ. ಟೆನ್ಸ್ 3 ಅದಾವು, ಯೂನಿಟ್ಸ್ 3 ಅದಾವು. ಎಷ್ಟಾಯ್ತು? 10,033 ಇಲ್ಲಿದೆ ನೋಡ್ರಿ. ಹೌದಾ? ಹೆಂಗ ಇಲ್ಲೇನಾಯ್ತು 10,001, 1000 0, 100 0, 33. ಟೆನ್ಸ್ 3, ಯೂನಿಟ್ಸ್ 3 ಅಂತ ಅದು. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಬರೆದು ಬಿಟ್ರ ಅವರು. ಇದನ್ನ ಹೆಂಗ್ ಬರೆಯೋದು? 10,001, 1000 0, 100 4, ಟೆನ್ಸ್ 5, ಯೂನಿಟ್ಸ್ 8. 10,458 ಆಗುತ್ತೆ. ನೆಕ್ಸ್ಟ್ ಇಲ್ಲೇ ಯಾವ ಸಂಖ್ಯೆ ಬರುತ್ತೆ? 10,000 1 ಇದೆ, 1000 1 ಇದೆ, ಯೂನಿಟ್ 100 2 ಇದಾವು, 100 2, 10 1 ಇದೆ, ಯೂನಿಟ್ಸ್ 4 ಅದಾವು. 11,214 ಆಗುತ್ತಾ? ಇಲ್ಲೇ ಬರಿಬೇಕು. 11,214. ನೆಕ್ಸ್ಟ್ ನೋಡ್ರಿ, 10,001 ಇದೆ, 1003 ಅದಾವು. ಹೌದಾ? 100 5 ಅದಾವು, ಟೆನ್ಸ್ 2 ಅದಾವು. ಇಲ್ಲಿ ಬರ್ದಾರ 13,520 ಆಗುತ್ತೆ. ಇಲ್ಲಿ ನೋಡ್ರಿ, 1 3 5, ಟೆನ್ಸ್ 2 ಐತಿ, ಯೂನಿಟ್ಸ್ 0. 13,520 ಅಂತ. ಇದನ್ನ ನೋಡ್ರಿ, 10,004 ಅದಾವು, 5,005 ಅದಾವು, ಅಂದ್ರ 1,005 ಅದಾವು, ಹಂಡ್ರೆಡ್ಸ್ 8, 1 2 3 4 5 6 7 8 ಅದ. ಟೆನ್ಸ್ 6, ಯೂನಿಟ್ಸ್ 7 ಅದಾವು. ಅದನ್ನ ಹೆಂಗ್ ಬರ್ತೀವಿ ನಾವು? ಇಲ್ಲೇ 4 5, ಹಂಡ್ರೆಡ್ಸ್ 8 ಅದಾವು,
tens 6, units 7, 45,867 ಆಗುತ್ತೆ ಅಲ್ವಾ. ನೆಕ್ಸ್ಟ್ ಲೆಟ್ ಅಸ್ ಡೂ, ನಾವು ಮಾಡೋಣ ಈಗ. fill in the blank by continuing the pattern. ಪ್ಯಾಟರ್ನ್ ಓದಿರಿ ಅಂತ ಹೇಳ್ತಲ್ಲ, ವಿನ್ಯಾಸಗಳನ್ನ ಓದಿರ್ತೀರಿ ನೀವು, 4ನೇ ತರಗತಿಯಲ್ಲಿ ಓದಿರಿ. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಡಿಸ್ಕಸ್ ದ ಪ್ಯಾಟರ್ನ್ ಇನ್ ಕ್ಲಾಸ್. ಓಕೆ, ನೋಡೋಣ. ಇಲ್ಲೇ 456, 567, 678 ಅಂಡ್ ಸೋ ಆನ್, ಈ ತರ ಐತಿ. ಇಲ್ಲಿ ನೋಡ್ರಿ, ಇನ್ ಪ್ಯಾಟರ್ನ್ ಇದ್ದಾಗ 567ರಲ್ಲಿ 456 ಕಳೀರಿ. 1, 7 - 6 ಅಂದ್ರೆ 1, 6 - 5 ಅಂದ್ರೆ 1, 5 - 4 1. ಇದಕ್ಕ 1 1 1 456ಗೆ 1 1 1 ಆಡ್ ಮಾಡಿದ್ರ 567 ಬರುತ್ತ. ಇದಕ್ಕಷ್ಟೇ ಆಡ್ ಮಾಡಿದ್ರೆ ಬರುತ್ತ ನೋಡ್ರಿ. 567ಗೆ 1 1 1 ಆಡ್ ಮಾಡ್ರಿ, 8 ಬಂತು. 7 + 1 8, 6 + 1 7, 5 + 1 6, 678 678 ಇದೆ. ನೆಕ್ಸ್ಟ್ ಸಂಖ್ಯೆನ 1 1 1 ಆಡ್ ಮಾಡಿದ್ರ 678ಗೆ 1 1 1 ಆಡ್ ಮಾಡಿದ್ರೆ ಏನ್ ಬರುತ್ತಾ? 8 + 1 9, 7 + 1 8, 6 + 1 7, 789 ಬರುತ್ತೆ. 789. ನೆಕ್ಸ್ಟ್ ಮುಂದಿನ ಸಂಖ್ಯೆಯನ್ನ ಆಡ್ ಮಾಡ್ರಿ, 900 ಬರುತ್ತಾ. ಹಿಂಗ 1 1 1 ಆಡ್ ಮಾಡ್ರಿ. ಇಲ್ಲಿನೂ 1 1 1, ಇಲ್ಲಿನೂ 1 1 1, ಇಲ್ಲಿನೂ 1 1 1, ಇಲ್ಲಿ 1 1 1 ಆಡ್ ಮಾಡ್ಬೇಕು. ಇದು 1011 ಬರುತ್ತಾ. ಇಲ್ಲೇ 1122 ಬರುತ್ತೆ. ಇಲ್ಲಿ ನೋಡ್ರಿ, ಇವು ಈಗ ಇಲ್ಲಿ ಗ್ಯಾಪ್ ಐತಿ. ಇದ್ರೊಳಗಡೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಂದ್ರ ಈಗ 4200 ನಲ್ಲಿ 3150ನ ಸಬ್ಸ್ಟ್ರಾಕ್ಟ್ ಮಾಡಿ. 3150ನ ಸಬ್ಸ್ಟ್ರಾಕ್ಟ್ ಮಾಡಿ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮ್ಗ. ಅದನ್ನ ನೆಕ್ಸ್ಟ್ ಸಂಖ್ಯೆಗೆ ಆಡ್ ಮಾಡಕ್ ಬರುತ್ತೆ. 0 0 - 5, 0 - 5 not possible, therefore take 10 from nearby number, it become 10. 10 - 5 5, carry 1, 2 - 2 0, 4 - 3 1, 1050 ಆಯ್ತು. 1050 ಪ್ಲಸ್ 1050 ಇಲ್ಲಿ ನೋಡ್ರಿ, 1050ನ ಇದಕ್ಕೆ ಆಡ್ ಮಾಡಿದ್ರೆ ಎಷ್ಟಾಗುತ್ತಾ? 2100 ಆಗುತ್ತೆ. 1050 ಪ್ಲಸ್ 1050 ನೋಡ್ರಿ, 0 0 1 1 2, 1 1 1 + 1 2 ಅಂತರ 2100 ಆಯ್ತು. ಇದಕ್ಕೆ 150 ಆಡ್ ಮಾಡಿದ್ರ 1050 ಆಡ್ ಮಾಡಿದ್ರ 3150 ಆಗುತ್ತಾ. ಇದಕ್ಕ 1050 ಅನ್ನ ಆಡ್ ಮಾಡಿದ್ರ 4200 ಆಗುತ್ತೆ. ಇದಕ್ಕೆ 1050 ಅನ್ನ ಆಡ್ ಮಾಡಿದ್ರ 4200ಗೆ ನೋಡ್ರಿ, 4200ಗೆ ನೆಕ್ಸ್ಟ್ 1050 ಅನ್ನ ಆಡ್ ಮಾಡ್ರಿ. 0 5 2 5 ಇದೇನು 5 5 2 5 2 50 5250 ಆಗುತ್ತ. ನೆಕ್ಸ್ಟ್ 1050 ಆಡ್ ಮಾಡಿದ್ರ 6300 ಆಗುತ್ತ. ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡಿದ್ರ 7350 ಆಗುತ್ತೆ. 7350. ನೆಕ್ಸ್ಟ್ ನೋಡ್ರಿ, 5501, 6401,
7301 ಸಂಖ್ಯೆ ಹಿಂಗ ಹೋಗ್ತಾ ಇದೆ. ಈಗ ಏನ್ ಮಾಡೋಣ ನಾವು 6401ರಲ್ಲಿ 5501 ಕಳೆಯೋಣ. ಒಂದರಲ್ಲಿ ಒಂದು 0 0 0 minus 0 0 4 minus 5 is not possible. Therefore, take 10 from nearby number. We get 14. 14 minus 5 is 9. Carry 1. 6 minus 6 0. 900. 5000 ಈಗ ಇದು ಅದು ಬರುತ್ತಾ ಇಲ್ಲ ಹಂಗ ಕನ್ಫರ್ಮ್ ಮಾಡ್ಕೊಳಕ್ ನಿಮ್ಗ 5501ಗೆ ಇಲ್ಲ ಇದಕ್ಕರ ಆಡ್ ಮಾಡ್ರಿ ಇದಕ್ಕರ ಆಡ್ ಮಾಡ್ರಿ ನಡಿತೈತಿ. ಈಗ ನೋಡ್ರಿ 900 ಆಡ್ ಮಾಡ್ಬಿಡೋಣ ನೋಡೋಣ. 1 0 5 minus 5 plus 9 14 14 4 carry 1 5 plus 1 6 6401. ನೆಕ್ಸ್ಟ್ 6401ಗೆ 900 ಅನ್ನ ಆಡ್ ಮಾಡ್ರಿ 7301 ಬರುತ್ತಾ. ನೆಕ್ಸ್ಟ್ ಅದಕ್ಕ 900 ಅನ್ನ ಆಡ್ ಮಾಡ್ರಿ ಇದಕ್ 900 ಅನ್ನ ಆಡ್ ಮಾಡಿದಾಗ 8201 ಬರುತ್ತಾ. ಹಿಂಗ ಸೇಮ್ ಆಡ್ ಮಾಡಿದ್ರಿ ಅಂದ್ರ 900 ಅನ್ನ ಮತ್ತೆ ಆಡ್ ಮಾಡಿದ್ರಿ ಅಂದ್ರ 9101 ಬರುತ್ತ. ಇದಕ್ 900 ಅನ್ನ ಆಡ್ ಮಾಡಿದಾಗ 10001 ಬರುತ್ತ. ಇದಕ್ಕೂ 900 ಆಡ್ ಮಾಡಿದಾಗ 10901 ಬರುತ್ತೆ. 10901. ನೆಕ್ಸ್ಟ್ ಡಿ ನೋಡ್ರಿ 10100 10200 ಸಿಂಪಲ್ ಇದೆ. ಇಲ್ಲಿ 100 ಪ್ಲೇಸ್ ಅಷ್ಟ ಚೇಂಜ್ ಆಗುವಂತವು. ಹಂಗಾಗಿ ಇದು 10400 ಆಗುತ್ತಾ, ಇದು 10500 ಆಗುತ್ತಾ, ಇದು 10600 ಆಗುತ್ತಾ, ಇದು 10700 ಆಗುತ್ತಾ, 10800 ಆಗುತ್ತಾ, 10900 ಇಲ್ಲ ಐತಿ. 10900ಗೆ 100 ಆಡ್ ಮಾಡಿದಾಗ ಇಲ್ಲ ನೋಡ್ರಿ 0 0 plus 0 0 9 plus 1 10 0 ಇಟ್ಟು ಕ್ಯಾರಿ 1 ಕೊಡ್ತೀವಿ. 0 plus 1 1 1 plus 1 ಅಂದ್ರೆ 1. ಏನು ಇಲ್ಲದ ಪ್ಲೇಸ್ಗೆ 0 ಇಟ್ಕೊಂತೀವಿ ಇಲ್ಲಿ ಬೇಕಂದ್ರೆ. ಎಷ್ಟಾಯ್ತು 11000 ಆಯ್ತು. 11000. ಓಕೆ ಇಲ್ಲಿ ನೋಡ್ರಿ 10105 10105 10125 ನೋಡ್ರಿ ಇಲ್ಲಿ ಬರೀ 20 ಆಡ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಡಿಫ್ರೆನ್ಸ್ ತೋರಿಸ್ಬಿಡ್ತೀನಿ. 10125 ನಲ್ಲಿ 10105 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನ್ ಬರುತ್ತಾ 5 minus 5 0 2 minus 0 2 1 minus 1 0 0 minus 0 0 1 minus 1 0 20. ಇದಕ್ಕೆ 20 ಆಡ್ ಮಾಡಿದ್ರ 10125 ಬರುತ್ತಾ. ನೆಕ್ಸ್ಟ್ 20 ಆಡ್ ಮಾಡಿದಾಗ 10145 ಬರುತ್ತಾ. 10165 10185 10205 ಆಗುತ್ತಿದ್ದು 10225 10245 10265 10285 ನೋಡ್ರಿ ಹೆಂಗ. ನೆಕ್ಸ್ಟ್ ಇದಾಯ್ತು. ಎಫ್ ನೋಡ್ರಿ ಇದು ಮುಗೀತಲ್ಲ. ಈಗ 20 ಆಡ್ ಮಾಡ್ಕೊಂತ ಹೋಗ್ರಿ ಬರುತ್ತೆ.
10,285 ಬಂದಿರುತ್ತೆ ಲಾಸ್ಟ್ 10,285 ಈಗ ನೋಡಿದ್ವಲ್ಲ ಅದ. ನೆಕ್ಸ್ಟ್ 10,992, 10,993, 10,994, 10,995, ಇಲ್ಲೇ 10,996, 10,997, 10,998, 10,999. ಇದೇನಾಗುತ್ತಿಲ್ಲ 11,000 ಆಗುತ್ತೆ ಈಗ. 11,000, 11,001. ಸರಿನಾ? ನೆಕ್ಸ್ಟ್ 10,794, 10,796 ಎರಡೆರಡು ಆಡ್ ಮಾಡ್ಕೊಂತ ಹೋಗ್ಯಾರ ಇಲ್ಲ ನೋಡ್ರಿ. 10,796 ನಲ್ಲಿ 10,794 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ 2 0 7 - 7 0 0 - 0 0 1 - 1 0 ಹೌದಾ. 2 2 ಆಡ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಏನಾಗ್ತಿದ್ದು 1,800 ಆಗುತ್ತೆ ಈಗ. 10,800, 10,800. ನೆಕ್ಸ್ಟ್ 10,802, 10,804, 10,806, 10,808, 10,810, 10,812. ಸರಿನಾ? ನೆಕ್ಸ್ಟ್ 73,005 ಐತಿ, 72,004 ಐತಿ. ಇಲ್ಲಿ ನೋಡ್ರಿ ಈಗ ಸಬ್ಸ್ಟ್ರಾಕ್ಟ್ ಮಾಡ್ಕೊಂತ ಹೋಗ್ಬೇಕು. ಈಗ 73,005 ಮುಂದಿನ ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆ ಕಳೀತಿದ್ವಿ. ಈಗ ಮೊದಲಿನ ಸಂಖ್ಯೆಯಲ್ಲಿ ಎರಡನೇ ಸಂಖ್ಯೆನ ಕಳಿಬೇಕು. 72,000 ಇರೋದು ಎರಡ ಸಂಖ್ಯೆ ಅಲ್ಲ, ಇದು ದೊಡ್ಡದಿದೆ, ಇದು ಚಿಕ್ಕದಿದೆ. ದೊಡ್ಡದರಲ್ಲಿ ಚಿಕ್ಕ ಸಂಖ್ಯೆ ಕಳಿತಾ ಇದೀವಿ. 1 5 - 4 1 0 - 0 0 0 - 0 0 3 - 2 1 7 - 7 0. ಸರಿನಾ? ಅಂದ್ರ 1,001 ಅನ್ನ ಆಡ್ ಮಾಡ್ಕೊಂತ ಹೋಗ್ಬೇಕು. 1,001 ಅನ್ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲೇ ನೋಡ್ರಿ, ಇಲ್ಲಿ ಏನ್ ಬರ್ತಂಗಂದ್ರ 71,003 ಬರುತ್ತೆ. ಇಲ್ಲೇ 70,002 ಬರುತ್ತೆ. ಸರಿನಾ? ಇಲ್ಲೇ 69,001 ಬರುತ್ತೆ. ಇಲ್ಲೇ 68,000 ಬರುತ್ತೆ. 68,000 ಇಲ್ಲೇ 68,000 ಬರುತ್ತೆ. ಇಲ್ಲೇ ನೋಡ್ರಿ 68,000 ನಲ್ಲಿ
1001 ಅನ್ನ ಕಳಿಬೇಕೀಗ. 10 0 minus 1 not possible. Take 10 from nearby number, we get it becomes 10. 10 minus 1 9, carry 1. 10 minus 1 9, carry 1. 10 minus 1 9, carry 1 6. 8 minus 2 6 6. 66,999. This becomes 66,999. Next, 66,999 minus 1001. It becomes 8 9 9 5 6. 65,998. Next, 64,997 ಆಗುತ್ತಾ? ಇಲ್ಲೇ 63,996 ಈ ತರ ಸಂಖ್ಯೆಗಳು ಬರ್ತಾವೆ. ಸರಿನಾ? ನೆಕ್ಸ್ಟ್ 82,350, 83,350. ಇಲ್ಲಿ 1000 ಪ್ಲೇಸ್ ಅಷ್ಟ ಚೇಂಜ್ ಆಗ್ತಾ ಇದೆ ನೋಡ್ರಿ. ಇಲ್ಲೇನ್ ಬರ್ತಾ 84,350, ಇಲ್ಲೇ 85,350, 86,350, 87,350, 88,350, 89,350, 90,350, 91,350 ಹಿಂಗ್ ಬರುತ್ತೆ. Next, fill in the blank appropriately. Use commas as required. ಇದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ.